ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಒಂದು ಚಾನಲ್ನ ಯಾರೆಲ್ಲ ಹೊಸ್ತಾ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಒಂದು ವೀಡಿಯೋದಲ್ಲಿ ತುಂಬಾ ಇದು ರೆಕಮೆಂಡೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಂದರೆ ವರ್ಕ್ ಬ್ಲೌಸ್ ಕಟಿಂಗ್ ವಿಡಿಯೋ ತೋರಿಸಿ ಮೇಡಮ್ ಅಂತ ಹೇಳಿದರು. ಬಟ್ ಫುಲ್ಲು ವಿಡಿಯೋ ನಾನು ಇವತ್ತು ಹಾಕೋದಿಲ್ಲ. ಬ್ಯಾಕ್ ಮಾತ್ರ ವರ್ಕ್ ಬ್ಲೌಸ್ದು ಯಾವ ಥರ ಬ್ಯಾಕ್ ಬ್ಲೌಸ್ ಕಟಿಂಗ್ ಹಾಕಬೇಕು ಅನ್ನೋದನ್ನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಕೊನೆವರೆಗೂ ಸಹ ಎಲ್ಲಿಯೂ ಸಹ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ನೋಡಿ. ಮತ್ತೇನಾದರೂ ಡೌಟ್ಸ್ ಇದೆ ನಮಗೆ ಕಮೆಂಟ್ ಮಾಡಿ. ನಾನು ಅದನ್ನು ನಿಮ್ಮದೇನೇ ಒಂದು ಟೈಲರ್ ಬಗ್ಗೆ ಪ್ರಾಬ್ಲಮ್ ಇದ್ದರೂ ಸಹ ನನ್ನಿಂದ ಆಗೋವಂಥ ಒಂದು ಸಜೆಷನ್ ನಾನು ಕೊಡ್ತೀನಿ ಅಂತ ಹೇಳ್ಬೋದು. ಈಗ ಇದು ಮೆಜರ್ಮೆಂಟ್ ಬ್ಲೌಸಲ್ಲಿ ಫಸ್ಟ್ ಶೋಲ್ಡ್ರು ತೊಗೋತಾ ಇದ್ದೀನಿ. ನಾನು ಆ್ಯಕ್ಚುಲಿ ಶೋಲ್ಡ್ರು ನಾನು ಹೆಚ್ಚಿಗೆ ನಾನು ಹಾಕ್ಬೇಕಾದ್ರೆ ಅದು ಬ್ಲೌಸ್ ನೋಡಿದ ತಕ್ಷಣ ಇಷ್ಟೇ ಬೇಕು ಅಂತ ನಾವು ಅಂದ್ಕೊತೀವಿ. ಬಟ್ ನಿಮ್ಗೆ ಆ ಥರ ಅಲ್ಲ ನೋಡಿ. ಈ ಥರ ಮೆಜರ್ಮೆಂಟ್ ಶೋಲ್ಡ್ರು ತೊಗೊಳ್ಳಿ. ನಂತರ ಬ್ಯಾಕ್ ಲೆಂತ್ ಎಷ್ಟಿದೆಯೋ ಆ ಲೆಂತನ್ನು ತೊಗೊಳ್ಳಿ. ಆ ಬ್ಯಾಕ್ ಲೆಂತ್ ಏನು ತೊಗೊಳ್ತೀರೋ ಅದಕ್ಕಿಂತ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಮೇಲೆ ಒಂದು ಅರ್ಧ ಇಂಚು, ಕೆಳಗಡೆ ಒಂದು ಅರ್ಧ ಇಂಚು ಅನ್ನಂಗೆ ಅದು ಇದು ಮಾಡಿಕೊಂಡು ಚಟ್ಕ ಹೊಡ್ಕೋಬೇಕಾಗುತ್ತೆ. ಈಗ ಫಸ್ಟು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನೋಡಿ. ಲೆಂತ್ ಎಷ್ಟಿದೆಯೋ ನೋಡಿಕೊಂಡು ಮಾರ್ಕ್ ಮಾಡ್ಕೊತಾ ಇರೋವಂಥದ್ದು. ನಿಮ್ಮ ಇದರಲ್ಲಿ ಎಷ್ಟು ಬರುತ್ತೋ ಮೆಜರ್ಮೆಂಟ್ ನೋಡಿ ಲೆಂತು ನೀವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸ್ಟಿಚಿಂಗಿಗೆ ಮಾತ್ರ ಸ್ವಲ್ಪ ಬಿಟ್ಕೊಳ್ಳಿ. ನಂತರ ಇದು ಶೋಲ್ಡ್ರು ನಾನು ಇದೊಂದು 1.25 2 ಅಂದರೆ 2 ಅದಕ್ಕೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಫಸ್ಟು ಎಂಬ್ರಾಯ್ಡಿಂಗ್ ನೀವೇನು ಮಾಡಬೇಕು ಅಂದರೆ, ನೀವು ಮೆಜರ್ಮೆಂಟಲ್ಲಿ ತೊಗೊಳೋ ಅಂಥ ಬ್ಲೌಸು ಮತ್ತು ಇದು ಎಂಬ್ರಾಯ್ಡಿಂಗಲ್ಲಿ ಯಾವ ಥರ ಹಾಕ್ಸಿರ್ತಾರಲ್ಲ ಅದನ್ನು ಒಂದು ಸಲ ಚೆಕ್ ಮಾಡಿ ದಯವಿಟ್ಟು. ನೀವೇ ಮಾರ್ಕ್ ಹಾಕಿ ಕೊಡೋ ಅಂಥದ್ದಾದರೆ ಪರ್ಫೆಕ್ಟಾಗಿ ಬಂದಿರುತ್ತೆ. ಮತ್ತು ಬ್ರಾಡು ಅಷ್ಟೇ ಪರ್ಫೆಕ್ಟಾಗಿ ತೆಗ್ದಿರ್ತಾರೆ. ಪರ್ಫೆಕ್ಟ್ ಫಿನಿಶಿಂಗು ಸಹ ಬಂದಿರುತ್ತೆ. ಅಕಸ್ಮಾತ್ ಏನಾದರೂ ನೀವು ಬೇರೆ ಕಡೆ ವರ್ಕ್ ಮಾಡೋ ಅಂಥವ್ರಿಗೆಲ್ಲ ನೀವು ಬ್ಲೌಸ್ ಕೊಟ್ಬಿಟ್ಟು ನೀವೇ ಮಾರ್ಕ್ ಹಾಕ್ಕೊಡಿ ಅಂತ ಹೇಳಿದ್ರೆ ಅವರ ಒಂದು ಮಾರ್ಕಲ್ಲೂ ಮತ್ತು ನಿಮ್ಮ ಒಂದು ಕಟ್ಟಿಂಗಲ್ಲಿ ತುಂಬಾ ವ್ಯತ್ಯಾಸ ಬರುತ್ತೆ. ಬ್ಲೌಸ್ ಹಾಳಾಗೋದು ಸಹ ಕೆಲವೊಂದು ಸಲ ಅಲ್ಲೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಅಷ್ಟೇ, ಇವಾಗ ನೀವು ಹೊಲಿಯೋ ಬ್ಲೌಸ್ ಮೆಥಡೇ ಬೇರೆ ಇರುತ್ತೆ, ಅವರು ಮೆಜರ್ಮೆಂಟ್ ಹಾಕುವಂಥ ಮೆಥಡೇ ಬೇರೆ ಇರುತ್ತೆ. ಹಾಗಾಗಿ ಆದಷ್ಟು ನೀವೇ ಮಾರ್ಕ್ ಮಾಡಿಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈಗ ಬ್ಲೌಸೇ ತೊಗೊಂಡು ಮೆಜರ್ಮೆಂಟ್ ತೊಗೊತಾ ಇರೋವಂಥದ್ದು. ಬ್ಯಾಕ್ದು ಇದು ಎಷ್ಟಿದೆಯೋ ಲೆಂತ್ ನೋಡಿಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದೊಂದು ತುಂಬ ಈಸಿನೇ. ಬಟ್ ಏನಂದರೆ ನೀವು ಮೆಜರ್ಮೆಂಟ್ ಮಾತ್ರ ಎಂಬ್ರಾಯ್ಡಿಂಗಲ್ಲಿ ಯಾವ ಥರ ಬರಬೇಕು ಏನೋ ಅನ್ನೋದನ್ನು ನೋಡ್ಕೊಬೇಕಾಗುತ್ತೆ. ಹೀಗೆಲ್ಲ ಬ್ಯಾಕ್ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ನಂತರ ಆರ್ಮಲ್ ರೆಡಿ ಮಾಡ್ಕೊತಾ ಇದ್ದೀನಿ. ಆರ್ಮಲ್ ಅದರಲ್ಲಿ ಏನಿದೆಯೋ ಮೆಜರ್ಮೆಂಟ್ ಬ್ಲೌಸಲ್ಲಿ ಆ ಒಂದು ಸೇಮ್ ಟು ಸೇಮ್ ಅದೇ ತೊಗೊಂಡಿರೋಂಥದ್ದು. 2 ಇಂಚ್ ಮಾತ್ರ ಬ್ಲೌಸ್ಗೆ ಎಕ್ಸ್ಟ್ರಾ ಬಿಡ್ತೀನಿ ನಾನು. ಕೆಲವೊಂದು ಸಲ 2.2 ಬಿಡ್ತೀನಿ. 2 ಇಂಚ್ ಬಿಟ್ಟಿದ್ದೀನಿ ಇದರಲ್ಲಿ ನೋಡಿ. ಈಗ ಆ ಒಂದು ಬ್ಲೌಸ್ನ ನೀವು ಆರ್ಮಲ್ ಎಷ್ಟಿದೆಯೋ ಚೆಕ್ ಮಾಡ್ಕೊಳ್ಳಿ. ನಾನು ಇದಿಷ್ಟಕ್ಕೆ ನಾನು ಮಾರ್ಕ್ ಹಾಕಿದ್ರು ಅಷ್ಟೇ ಆರ್ಮಲ್ ಪರ್ಫೆಕ್ಟಾಗಿ ಬಂದಿರುತ್ತೆ ನಮ್ಮದು. ನಾನು ಹಾಕಲಿ ಬಿಡಲಿ ಈ ಒಂದು ಏನಿದೆಯಲ್ಲ ಚೆಸ್ಟು ಮತ್ತು ವೆಸ್ಟು ಆ ಲೆಕ್ಕ ನೋಡಿಕೊಂಡ್ರು ಸಾಕಾಗುತ್ತೆ. ಆರ್ಮಲ್ ಹಾಕಿದ ತಕ್ಷಣ ನೀಟಾಗಿ ಬರುತ್ತೆ. ಇದು ನಾನು ಕೈಯಲ್ಲೇ ನಾರ್ಮಲಾಗಿ ನನಗೆ ಕೈಯಲ್ಲಿ ಹಾಕಿ ರೂಢಿಯಾಗಿರೋದ್ರಿಂದ ಕೈಯಲ್ಲಿ ಹಾಕ್ತಾಯಿದ್ದೀನಿ. ನೀವು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಸ್ಕೇಲ್ ತೊಗೊಂಡು ನೀಟಾಗಿ ಶೇಪ್ ತಗೊಳ್ಳಿ. ಅದರಲ್ಲಿ ಎಷ್ಟಿತ್ತು ಅದು ಅಷ್ಟು ಕರೆಕ್ಟಾಗಿ ಬಂದಿದೆ ಅದರಲ್ಲಿ. ಈಗ ಬ್ಯಾಕ್ ಡೀಪ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ವರ್ಕ್ ಏನಾದರೂ ಮೇಲಕ್ಕೆ ಮಾಡಿದ್ರು ಅಥವಾ ಒಂದು ನಿಮ್ಮ ಡೀಪ್ಗಿಂತ ಕೆಳಗಡೆ ಬಂದರೂ ಅದನ್ನು ನೀವು ಹೆಂಗೆ ಕವರ್ ಮಾಡ್ಬೋದು ಅಂದರೆ ಇದರಲ್ಲಿ ಫಸ್ಟು ಡೀಪ್ ನೀವು ತೊಗೊಂಡು ಮಾರ್ಕ್ ಮಾಡ್ಕೊಂಬಿಡಿ. ಆಗ ನಿಮ್ಗೆ ಈಸಿ ಆಗುತ್ತೆ ನೆಕ್ಸ್ಟು ಅದರಲ್ಲಿ ಯಾವ ಥರ ತೊಗೊಬೇಕು ಅನ್ನೋದನ್ನು. ಈಗೆಲ್ಲ ಇದು ಕಟಿಂಗ್ ಮಾಡ್ಕೊತಾ ಇದ್ದೀನಿ ಬ್ಯಾಕು ನೋಡಿ. ಇಷ್ಟೇ ಇದು ಬ್ಯಾಕ್ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ಸ್ ಅಂತಂದರೆ ಎಂಬ್ರಾಯ್ಡಿಂಗಿಗೆ. ಅಂದರೆ ಇಲ್ಲಿ ನಾವು ಡೀಪ್ಗೆ ಕಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಬ್ಯಾಕಲ್ಲಿ ಎಂಬ್ರಾಯ್ಡಿಂಗ್ ಮಾಡಿರ್ತೀವಲ್ವ ಅದನ್ನು ಇಟ್ಕೊಂಡು ಪಲ್ಟಾಯಿಸ್ಬೇಕಾದ್ರೆ ನೀಟಾಗಿ ಬರಬೇಕು ಅಂದರೆ ನಾವು ಡೀಪ್ ಕಟ್ ಮಾಡೋಕ್ಕೆ ಹೋಗಬಾರ್ದು. ಫ್ರಂಟ್ ಹಾಕ್ಕೊತಾ ಇರೋವಂಥದ್ದು. ಈಗ ನಿಮಗೆ ಬ್ಯಾಕ್ ನಾನು ಏನು ಕಟ್ ಮಾಡಿದ್ದೀನಲ್ಲ ಅದು ಅರ್ಥ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇದು ಬಂದು ಬ್ಯಾಕಲ್ಲಿ ಡೀಪ್ ನೋಡಿ. ಇವಾಗ ನಾವು ಕಟ್ ಮಾಡಿರೋದಕ್ಕೂ ಅದಕ್ಕೆ ಎಷ್ಟಿದೆಯೋ ಫಸ್ಟು ಚೆಕ್ ಮಾಡಿಕೊಂಡು ನಂತರ ಕಟಿಂಗ್ ಹಾಕ್ಕೊಳ್ಳಿ. ಯಾಕೆ ಅಂದರೆ ಕೆಲವೊಂದು ಸಲ ಡೀಪೂ ಉದ್ದ ಅಥವಾ ಲೆಂತ್ ಜಾಸ್ತಿ ಆಗಿರುತ್ತೆ ಅಥವಾ ಲೆಂತ್ ಕಮ್ಮಿ ಆಗಿರುತ್ತೆ. ಅವಾಗೆಲ್ಲನೂ ಫಸ್ಟೇ ನೋಡಿಕೊಂಡ್ರೆ ಸರೋಗುತ್ತೆ. ಸ್ಟಿಚಿಂಗ್ ಮಾಡಿದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಅದರಲ್ಲೂ ಹ್ಯಾಂಡ್ ವರ್ಕ್ ಸ್ಟಿಚಿಂಗ್ ಆದಮೇಲಂತೂ ಏನು ನಾವು ಮಾಡೋಕ್ಕಾಗೋದೇ ಇಲ್ಲ. ಮತ್ತು ಅದನ್ನು ಬಿಚ್ಚಿ ರೆಡಿ ಮಾಡ್ತೀವಿ ಅಂದರೆ ಆ ಬ್ಲೌಸೇ ಹಾಳಾಗೋ ಲೆಕ್ಕ ಇರುತ್ತೆ. ಹಾಗಾಗಿ ಫಸ್ಟೇ ನೀವು ಚೆಕ್ ಮಾಡಿಕೊಂಡು ನಂತರ ಈ ಥರ ಎಲ್ಲ ಕಟಿಂಗ್ ಹಾಕ್ಕೊಂಡು ರೆಡಿ ಮಾಡ್ಕೊಳೋದ್ರಿಂದ ಒಂದು ನಿಮ್ಮ ಕೆಲಸನೂ ಈಸಿ ಅನಿಸುತ್ತೆ ಮತ್ತು ಕಸ್ಟಮರ್ಗೂ ಅಷ್ಟೇ ಖುಷಿಯಾಗುತ್ತೆ ಅಂತ ಹೇಳ್ಬೋದು.
ನೀವು ಬ್ಯಾಗ್ ತೊಗೋಬೇಕಾದ್ರೆ ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂದರೆ, ನೀವು ಈ ಒಂದು ಬ್ಯಾಕ್ ಪಾಯಿಂಟ್ನ ಎಂಬ್ರಾಯ್ಡಿಂಗಲ್ಲಿ ನೀವು ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ ಪೈಪಿಂಗು ಫಸ್ಟ್ಗೆನೇ ಹೊಲ್ಕೊಂಡ್ಬಿಡ್ತಾರೆ, ಅಥವಾ ಒಂದು ಪೈಪಿಂಗು ನಂತರ ಹೊಲಿತಾರೆ. ಅದೆರಡೂ ಸಹ ಹೊಲಿದು ಇದು ಡಾಟ್ ಏನು ಹಿಡಿತೀವಲ್ಲ, ಈಗ ನಾನು ಮಾರ್ಕ್ ಆಗ್ತಾ ಇರೋಂಥ ಡಾಟು ಆದಷ್ಟು ಮೇಲೆ ಹಿಡಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವರೆಲ್ಲ ಅದು ಒಳಗಡೆ ಡಾಟ್ ಬಂದುಬಿಟ್ಟಿರುತ್ತೆ, ನಂತರ ಪೈಪಿಂಗ್ ಕೊಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅದನ್ನು ಅಕಸ್ಮಾತ್ ನಾವು ಇಲ್ಲೇನೋ ಸೈಡಲ್ಲಿ ಎಲ್ಲ ಲೂಸ್ ಬಂತು ಅಂತಂದ್ರೂ ಅದು ಎಕ್ಸ್ಟ್ರಾ ಏನಾದರೂ ಕ್ಲಾತ್ ಅದು ಹಿಡಿಬೋದು ಬ್ಯಾಕು ಅನ್ನೋದೇನಾದರೂ ಇದ್ದರೆ. ಕೆಲವ್ರಿಗೆಲ್ಲ ಏನಾಗುತ್ತೆ ಅಂದರೆ, ನೀವು ನೋಡಿರ್ತೀರ ಎಷ್ಟೋ